ನಾಳೆ ಹಾಸನಾಂಬ ದೇವಸ್ಥಾನಕ್ಕೆ ಇಲ್ಲಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಅವರು ಬಹಳ ದಿನ ಆಗಿತ್ತು ಸಭೆಯನ್ನ ಕರೆದು, ಹಾಗಾಗಿ ಡೆಲ್ಲಿನಲ್ಲಿ ಒಂದು ಸಲ ಸಭೆ ಮಾಡಿದ್ದಾರೆ, ನಮ್ಮ ಎಲ್ಲ ಕರೆದು ಮಾಡಿದ್ದಾರೆ. ಇವತ್ತು ನಾಳೆ ಇಲ್ಲೇ ಬರೋದ್ರಿಂದ 2-3 ದಿನಗಳು ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ಅವರು ನಾಳೆ ಇಲ್ಲಿ ಹಾಸನದಲ್ಲೂ ಕೂಡ ಒಂದು ದಿವಸ ಆರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಮೀಟಿಂಗ್ ಕರೆದಿದ್ದೀವಿ, ನಾವೆಲ್ಲ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. MLAಗಳು MLCಗಳು ಪ್ರಮುಖರನ್ನೆಲ್ಲ ಕರೆದಿದ್ದಾರೆ. ಅದಾದ ನಂತರ ಹಾಸನದಲ್ಲೂ ಕೂಡ ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾಳೆ ಎಷ್ಟು ಜನ ಸೇರ್ತಾರೆ ಸಭೆಗೆ? ದರ್ಶನ ಆದ್ಮೇಲೆ ಪ್ರಮುಖರ ಸಭೆಯನ್ನ ಕರೆದಿದ್ದೀವಿ. ಎಲ್ಲ ಪ್ರಮುಖ ಎಲ್ಲ ಜಿಲ್ಲೆ ಎಲ್ಲ ಪ್ರಮುಖರು ಹೊರಗಡೆಯಿಂದಲೂ ಕೂಡ ಬರ್ತಾರೆ. ನಾವೆಲ್ಲ ಚಿಕ್ಕಮಗಳೂರು ಜಿಲ್ಲೆ ನಾನು ಇಲ್ಲಿ ಬರ್ತಾ ಇದ್ದೀನಿ ಹಾಸನ. ಅವರಿಗೆ ಒಂದಿನ ಆರ್ಟ್ ಮಾಡೋದಿಲ್ಲ, ರಾಜ್ಯದ ಎಲ್ಲ ಅನೇಕ ನಾಯಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಸರ್, ಈಗಾಗಲೇ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಏನು ಕಾಂಗ್ರೆಸ್ ಸರ್ಕಾರದವರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮುಖಾಂತರ ನೋಡಿದ್ದೇವೆ. ಮೊನ್ನೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದು ಚುನಾವಣೆಗಳು ಬಂದ್ರೆ ಯಾವ ರೀತಿ ನಾವು ಎದುರಿಸಬೇಕು ಅನ್ನೋ ವಿಚಾರ ಹಿಂದೆ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಅದೇನು ಅಷ್ಟೇನು ಸಡನ್ ಆಗಿ ಬಂತು ಅಂತೇನಿಲ್ಲ. ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ಈಗಾಗಲೇ ಮಾಡಬೇಕಾಗಿತ್ತು, ತುಂಬಾ ವಿಳಂಬ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈಗಾಗಲೇ ವರ್ಷಾನುಗಟ್ಲೆಯನ್ನ ತಗೊಂಡು ಮುಂದೂಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಟೈಮ್ ಇದ್ರೆ ಅದು ಈ ಸರ್ಕಾರದಲ್ಲೇ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದಷ್ಟು ಬೇಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತ್ ಚುನಾವಣೆ ಯಾವ್ಯಾವ ಬಾಕಿ ಇದೆ ಕಾರ್ಪೊರೇಷನ್ ಮಾಡಿ ಮುಗಿಸ್ಬೇಕು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಇದ್ರೆ ಅದು ಜನರಿಗೆ ತೊಂದರೆ ಆಗ್ತಕ್ಕಂಥ ವಿಚಾರವನ್ನ ನಾವು ಗಮನ ಕೊಡಬೇಕು. ಜನರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಆದಷ್ಟು ಬೇಗ ಚುನಾವಣೆಗಳನ್ನು ಮಾಡಿ. ಕೋರ್ಟ್ ಇದೆ, ನಾವು ಕೋರ್ಟ್ ಹೇಳಿದ್ರೆ ಮಾತ್ರ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿ, ಮಾತೆತ್ತಿದ್ರೆ ಯಾವುದೇ ಒಂದು ವಿಚಾರ ಕೋರ್ಟ್ ಅಲ್ಲಿ ಇದೆ, ಸ್ಟೇ ಇದೆ ಅನ್ನೋದ ಬಿಡ್ಬೇಕು ಸರ್ಕಾರದವರು. ಸ್ಟೇ ವೇಕೆಟ್ ಮಾಡಕ್ಕೆ ನಿಮ್ಗೆ ಅಡ್ವೊಕೇಟ್ ಜನರಲ್ ಇಲ್ವಾ? ನಿಮ್ ಕಡೆ ಜನ ಇಲ್ವಾ? ಯಾತಕ್ಕೋಸ್ಕರ ಸ್ಟೇ ಕೊಟ್ಟಾರೆ? ಮತ್ತೆ ಆ ಸ್ಟೇ ವೇಕೆಟ್ ಮಾಡಕ್ಕೆ ನಿಮಗೆ ಪ್ರಬಲವಾದ ಕಾರಣ ಕೊಡಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಸರ್ಕಾರ ಆ ಕೆಲಸ ಮಾಡ್ಬೇಕು. ಫಸ್ಟ್ ವರ್ಷಾನುಗಟ್ಲೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಚುನಾವಣೆಗಳ ಮುಂದಾಕಕ್ಕೆ ಇವ್ರಿಗೆ ಏನ್ರಿ ಅಧಿಕಾರ ಇದೆ? ಮಾತಾಡಿದ್ರೆ ಕೋರ್ಟಲ್ಲಿ ಸ್ಟೇ ಇದೆ, ಅಲ್ಲಿ ಸ್ಟೇ ಇದೆ ಅಂತ ಹೇಳಕ್ಕೆ ಮಾತ್ರ ಹೇಳುವುದಿಲ್ಲ. ಸ್ಟೇ ಒಂದು ಅಸ್ತ್ರ ಮಾಡ್ಕೊಂಡಿದ್ದೀರಿ ಅಷ್ಟೇ ನೀವು. ಇವತ್ತು ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ಎಷ್ಟೋ 150 ಜನ ಕೆಲಸ ಮಾಡ್ತಕ್ಕಂಥ ಒಂದು ಜನಪ್ರತಿನಿಧಿಗಳು ಕೆಲಸ ಮಾಡಿದಾಗ 2 ಜನ ಕೆಲಸ ಹೆಂಗ್ರಿ ಮಾಡ್ತಾರೆ? ಹೆಂಗ್ರಿ ಜನರ ಸಮಸ್ಯೆಗೆ ಸ್ಪಂದಿಸ್ತೀರಿ? ಇವತ್ತು ಕೇರಂ ಮಜುಂದಾರ್ ಅಂತ ಒಳ್ಳೊಳ್ಳೆ IT ಕಂಪನಿಗಳೆಲ್ಲ ಇವತ್ತು ಕಾಮೆಂಟ್ ಮಾಡೋ ಅಂತ ಪರಿಸ್ಥಿತಿ